ಮಾಟಮಂತ್ರಗಳ ಕಾಟದಿಂದ ಬಳಲ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ರೆ, ಸಾಲಬಾಧೆ ನಿಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ, ಮಾಂತ್ರಿಕ ಶಕ್ತಿ, ತಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀಣಾ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಅಂತ ಹೇಳ್ತಾ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂಥ ವಿಜಯ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮಸ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ಗುರುಜಿ, ಇನ್ನೂ ಒಂದು ಮಾತಿದೆ, ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ತಂಗಿದ್ದು ಬರಬೇಕು ಅಂತ. ಇದ್ರ ಬಗ್ಗೆ ಯಾಕೆ ಅನ್ನೋ ಕಾರಣ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಸೊ ನೋಡಿ, ನಾನು ಕಳೆದ ಸಂಚಿಕೆಯಲ್ಲಿ ಗುರುವಿನ ಒಂದು ಸಂಚಾರ ಹೇಳ್ಕೊಟ್ಟೆ. ಹಾಗೆ ಸೂಕ್ಷ್ಮ ಶರೀರಯಾನ ಅಂತ ಅಂದರೆ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಸಮಯ ಬೇಕು. ಸಂಕ್ಷಿಪ್ತವಾಗಿ ಒಂದು ಮೊಬೈಲ್ ಇದನ್ನು ತೋರಿಸ್ಕೊಂಡು ಹೇಳಿದೆ ಅಷ್ಟೇನೆ. ಸೊ ನೋಡಿ, ಯಾವಾಗಲೂ ದೇವಸ್ಥಾನಕ್ಕೆ ಹೋಗಬೇಕಾದಾಗ ಕೆಲವರು ಹೋಗಿ ಬಂದ್ಬಿಡ್ತಾರೆ, ಆದರೆ ಒಂದು ರಾತ್ರಿ ತಂಗಬೇಕು ಅಂತ ನಾವು ಹೇಳ್ತೀವಿ. ಅಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಲ್ಲ, ಕಾಮನ್ ಆಗಿ ಹೇಳೋದು ಅಂತಂದರೆ, ಕೆಲವೆಲ್ಲ ಜಾತಕದಲ್ಲಿ ನೀವು ನೋಡಿರ್ಬೋದು, ನಾವು ಕಾಳಹಸ್ತಿಗೆ ಹೋಗಿದ್ದೆ, ರಾಹುಕೇತು ಶಾಂತಿ ಮಾಡಿಸ್ದೋ ಅಲ್ಲೇ ಒಂದು ದಿನ ಇದ್ದು, ಸುಬ್ರಹ್ಮಣ್ಯಗೆ ಹೋದೋ ಆಶ್ಲೇಷ ಬಲಿ ಮಾಡಿಸ್ದೋ, ಸರ್ಪ ಸಂಸ್ಕಾರಗಳನ್ನು ಮಾಡಿಸೋಕ್ಕೆ ಅಲ್ಲೇ 2 ದಿನ ಇದ್ದು ಅಂತ. ಆದರೂ ನಮಗೆ ಕೆಲವೊಂದು ಸತಿ ಪರಿಹಾರ ಆಗಿಲ್ಲ ಅಥವಾ ನಮಗೆ ಆಗಲಿಲ್ಲ ಅಂತ ಎಷ್ಟೋ ಬಾರಿ ಕೆಲವರು ಹೇಳುವಂಥದ್ದು ಉಂಟು. ಯಾವ ಕಾರಣಕ್ಕೆ ಅಂತಂದರೆ, ಕೆಲವರು ನಾನು ಹೇಳ್ತಾ ಇರ್ತೀನಿ ಪ್ರತಿ ಬಾರಿ, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಹಾಗೆ ಏನು ಆ ಸ್ಥಾನ ಆಗಿರ್ಬೋದು ಅಥವಾ ಕಳಿಸಿರೋ ವ್ಯಕ್ತಿ ಆಗಿರ್ಬೋದು, ಅವರ ಮೇಲೆ ಇವರಿಗೆ ಗೌರವ ಇರಬೇಕು, ಮಾಡುವಂತಹ ಪರಿಹಾರಗಳನ್ನ ಪ್ರೀತಿಯಿಂದ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ನಾನು ಕೇಳ್ಕೊತಾ ಇರ್ತೀನಿ ಪ್ರಿಯ ವೀಕ್ಷಕರೇ. ಈಗ ನಾವು ಹೇಳ್ತೀವಿ, ನಾನೇ ಯಾರನ್ನೋ ಒಬ್ಬರನ್ನ ಕಳಿಸಿದ್ದೆ ಅಂತ ಅನ್ಕೊಳ್ಳಿ, ನೀವು ಹೋಗಿದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಬನ್ನಿ ಅಂತ. ಅಯ್ಯೋ 3 ಗಂಟೆಗೆ ಎದ್ದೇಳಕ್ಕಾಗಲ್ಲ, 4 ಗಂಟೆಗಾಗಲ್ಲ, ಅಟ್ಲೀಸ್ಟ್ 5:30-6 ಗಂಟೆಗಾದರೂ ಹೋಗ್ಬಿಟ್ಟು, ಈಗ ಕಾಳಹಸ್ತಿಲೇ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯನೇ ಆಗಿರ್ಬೋದು ಅಥವಾ ಮಂಜುನಾಥೇಶ್ವರ ದೇವಸ್ಥಾನ, ಹೀಗೆ ಹಲವಾರು ದೇವಸ್ಥಾನಗಳು ಅಂತ ನಾವು ಹೇಳ್ತೀವಿ, ಅಥವಾ ಶಕ್ತಿಪೀಠಗಳು ಅಂತ ಹೇಳ್ತೀವಿ, ಅಥವಾ 12 ಲಿಂಗಗಳು ಅಂತ ನಾವು ಹೇಳ್ತೀವಿ, ಅಥವಾ ಚರ್ಚ್ ಆಗಿರ್ಬೋದು, ದರ್ಗಾ ಆಗಿರ್ಬೋದು. ಯಾಕಂದರೆ ನಾವು ಬರೀ ಹಿಂದೂಸ್ ಮಾತ್ರ ನನ್ನ ಹತ್ರ ಸೂಪರ್ ನ್ಯಾಚುರಲ್ ಪವರ್ಸ್ ಅಥವಾ ಯಾವುದೋ ಶಕ್ತಿಗಳು ಮೈ ಹಿಡಿದಿದೆ ಅಂತ ಬರುತ್ತಲ್ಲ, ಅದರಲ್ಲಿ ಬರೋದು ಬರೀ ಹಿಂದೂಸ್ಗಳು ಮಾತ್ರ ಬರಲ್ಲ, ಕ್ರಿಶ್ಚಿಯನ್ಸು ಬರುತ್ತೆ, ಮುಸ್ಲಿಮ್ಸು ಬರುತ್ತೆ. ಹಾಗಾಗಿ ನಾನು ಈ ವಿಷಯವನ್ನು ಓಪನ್ ಆಗಿ ಎಲ್ಲ ಧರ್ಮದವರು ಸ್ವೀಕರಿಸಲಿ ಅಥವಾ ಎಲ್ಲದವರು ಅರ್ಥಕೊಳ್ಳಿ ಅಂತ ಹೇಳ್ತಾ ಇರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದೆ, ಗುರುವಿಗೆ ಸಂಬಂಧಪಟ್ಟಿರುವಂತಹ ಅಥವಾ ಋಷಿಮುನಿಗಳಿಗೆ ಸಂಬಂಧಪಟ್ಟಿರುವಂತಹ ನಮ್ಮ DNA ಕನೆಕ್ಟಿವಿಟಿ ಆಗಿರುವಂಥ ಯಾವುದು ಸೂಕ್ಷ್ಮ ಶರೀರಯಾನದಲ್ಲಿ ಒಂದು ಸಂಚಾರ ಆಗ್ತಾ ಇರುತ್ತೆ ಅಂತ. ಹಾಗೇನೆ ನಾವಲ್ಲಿ ಮಲಗಿರ್ತೀವಿ ಅಂತಾನೆ ಅನ್ಕೊಳ್ಳಿ, ಆ ದೇವಸ್ಥಾನಗಳಲ್ಲಿ ಅಥವಾ ಕಾಳಹಸ್ತಿಲಿ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ಅಥವಾ ನಾವು ಪರಿಹಾರ ಕ್ಷೇತ್ರಗಳು ಅಂತ ನಾವು ಏನು ಹೇಳ್ತೀವಿ, ಸೊ ಅಲ್ಲಿ ಹೋಗಿ ಮಲಗಿದಾಗ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ದೇವತಾ ಕಣಗಳ ಶಕ್ತಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ತಾಯಿ ಒಬ್ಬಳೆ, ಅವಳು ಎಷ್ಟು ಸ್ಪ್ಲಿಟ್ ಆಗಿದ್ದಾಳೆ ಅಂತ ಶಕ್ತಿಪೀಠಗಳು ಎಲ್ಲರಿಗೆ ಗೊತ್ತಿದೆ. ಅದೇ ಥರ ದೇವತಾ ಕಣಗಳ ಶಕ್ತಿ ಆಗಿರ್ಬೋದು, ಅಥವಾ ಗುರುವಿನ ಸಂಚಾರ ಆಗಿರ್ಬೋದು, ಅಥವಾ ಋಷಿಮುನಿಗಳ ಸಂಚಾರದಲ್ಲಿ ಏನಾಗುತ್ತೆ ಅಂದರೆ, ಅವರು ಬರ್ತಾರೆ ಆ ಜಾಗಕ್ಕೆ. ನಾವು ಮಲಗಿರ್ತೀವಿ ಅಂತ ಅಂದ್ಕೊಳ್ಳಿ, ಆ ಮಲಗಿರ್ಬೇಕಾದ್ರೆ ಯಾಕೆ ಇವನು ಬಂದಿದ್ದಾನೆ, ಯಾವ ಕಾರಣಕ್ಕಾಗಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು, ನಮ್ಮ ಕರ್ಮಗಳು ಅಂತ ಏನಿದೆ, ಈಗ ನಾವು ಯಾವುದೋ ಒಂದು ಸ್ಕೂಲ್ನೋಗೆ ನಾವು ಮಗುನ ಸೇರಿಸಿದಾಗ ನಾವು ದುಡ್ಡು ಹೇಗೆ ಕಟ್ಬಿಟ್ಟು ಬುಕ್ಕುಗಳನ್ನ ಹೇಗೆ ತಗೋತೀವೋ, ಅದೇ ಥರ ಗುರುವಿನ ಹತ್ರ ಹೋದಾಗ ಅಥವಾ ಆ ಸ್ಥಳಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಅಂತ ಹೋದಾಗ ಏನಾಗುತ್ತೆ ಅಂದರೆ, ಅವರು ಅಂದರೆ ಆ ದೇವತಾ ಕಣಗಳಾಗಿರ್ಬೋದು, ಅದು ಋಷಿಮುನಿಗಳದ ಏನಾಗಿರ್ಬೋದು, ಭಕ್ತರು ಮಲಗಿದಾಗ ಅವರ ಕರ್ಮವನ್ನು ನೋಡ್ತಾರೆ. ನೋಡ್ಬಿಟ್ಟು ಅವ್ರನ್ನ ಕ್ಲೀನ್ ಮಾಡಿ ಹೋಗ್ತಾರೆ. ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನಾವು ಯಾಕೆ ಹೋಗಿ ತಂಗಬೇಕು ಅಂತಂತ ಸುಮ್ಮನೆ ಇವರು ಎಲ್ಲೋ ಹೋಗಿ ತಿನ್ನೋದು, ಎಲ್ಲೋ ಇದು ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಖಂಡಿತವಾಗ್ಲೂ ಒಂದು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಕೊಡಬೇಕಾದ್ರೆ ಅವರದೇ ಆದ ಒಂದು ರೀತಿ ಇರುತ್ತೆ, ಒಂದು ಗುರುಗಳ ಸಂಚಾರ ಅಥವಾ ತಾಯಿಯ ಶಕ್ತಿಯ ಸಂಚಾರ ಅಂತ. ನಾವು ಯಾಕಂದರೆ ಸಿನಿಮಾದಲ್ಲಿ ತೋರಿಸುವಂತಹ ಒಂದು ತಾಯಿಯ ಶಕ್ತಿಯ ಸಂಚಾರ ಆಗಿರ್ಬೋದು ಅಥವಾ ಗುರುವಿನ ಸಂಚಾರನ ನಾವು ಗೌರವಿಸ್ತೀವಿ, ಆದರೆ ನಮ್ಮ ನಿಜ ಜೀವನದಲ್ಲಿ ನಾವು ಗೌರವನೇ ಕೊಡುವುದಿಲ್ಲ. ಏನೋ ಒಂಥರ ಉಡಾಪೆಯಾಗಿ ನಾವು ಮಾತಾಡ್ಬಿಡ್ತೀವಿ. ಹಾಗಾಗಿ ದೇಹದಲ್ಲಿ ಏನೋ ಒಂದು ಅಂದರೆ, ಅವರು ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಅಂತಲೇ ಅಂದ್ಕೊಳ್ಳಿ. ಆಗ ನಮ್ಮ ದೇಹದಲ್ಲಿ ಒಂದು ಫಿಸಿಕಲ್ ಅಂದರೆ ನಮ್ಮ ಕಣ್ಣಿಗೆ ಕಾಣುತ್ತೆ, ದೇಹ ಮಾತ್ರ ಕಾಣುತ್ತೆ, ಆ ಕಣ್ಣಿಗೆ ಕಾಣೋದ್ರಲ್ಲಿ ನಮಗೆ ಒಂದು ಬದಲಾವಣೆ ಆಗುತ್ತೆ. ಈಗ ನಾನು ಯಾರೋ ಒಬ್ಬರನ್ನ ಕಳಿಸಿದ್ದೆ, ಒಂದು ಕಡೆಗೆ ಕಳಿಸಿದಾಗ ಅವ್ರು ಹೇಳಿದ್ರು, ಏನು ಮೇಡಮ್ ಅಲ್ಲಿ ಹೋಗಿ ಬಂದಮೇಲೆ ನನಗೆ ಯಾಕೋ ಜ್ವರನೇ ಬಂದ್ಬಿಡ್ತು, ಮೈಕೈಯೇ ನೋವು ಬಂದ್ಬಿಡ್ತು, ಅಂಥ ಶಕ್ತಿ ಸ್ಥಾನಕ್ಕೆ ಹೋದಾಗ ಹಿಂಗಾಗುತ್ತಾ ಅಂತ. ಯಾಕಂದರೆ ಅವರು ಬಂದು ನಮ್ಮನ್ನು ಕ್ಲೀನ್ ಮಾಡಿ ಹೋದಾಗ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಒಂದು ರಾಸಾಯನಿಕವಾಗಿರುವಂಥ ಒಂದು ಕ್ರಿಯೆ ಉತ್ಪತ್ತಿ ಆಗುತ್ತೆ. ಆಗ ರಾಸಾಯನಿಕ ಕ್ರಿಯೆ ಉತ್ಪತ್ತಿ ಆದಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಜ್ವರ ಬಂದಿರುತ್ತೆ. ಈಗ ನೋಡಿ, ಎಕ್ಸಾಂಪಲ್ಸ್ ಹೇಳೋದಾದರೆ, ನಾವೊಂದು BCG ಇಂಜೆಕ್ಷನ್ಸ್ ಹಾಕಿರ್ಬೋದು, ನಿಮಗೆ ಗೊತ್ತಿರುತ್ತೆ, ಬ್ಯಾಸಿಲೈ ಕ್ಯಾಲಮೆಟ್ ಗ್ಯೂರಿ ಅಂತ ನಾವು ಹೇಳ್ತೀವಿ. ಅಂದರೆ ನಮ್ಮದು
ವ್ಯಾಕ್ಸಿನೇಷನ್ ಇದರಲ್ಲಿ ಒಂದು BCG ಇಂಜೆಕ್ಷನ್ ಕೊಟ್ಟ ಮೇಲೆ ನಮಗೆ ಆ ಮಗುಗೆ ಜ್ವರ ಬರುತ್ತೆ. ಜ್ವರ ಬಂದಾಗ ನಾವೇನು ಹೇಳಿ ಕಳಿಸ್ತಾರೆ ಹಾಸ್ಪಿಟ್ಲಲ್ಲಿ, ಒಂಚೂರು ಔಷಧಿ ಕೊಟ್ಕೊಳ್ಳಿ, ಒಂಚೂರು ಮಗು ನೋಡ್ಕೊಳ್ಳಿ, ಇದು ಜ್ವರ ಬರುತ್ತೆ ಅಂತಲೇ ಹೇಳ್ತೀವಿ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಸರಿ ಮಾಡಿಕೊಡುವಂಥ, ಅಂದರೆ ಆ ದುರ್ಬಲ ಕಣಗಳನ್ನು ಹೊರಗಡೆ ತೆಗೆದು ಸಕಾರಾತ್ಮಕವಾಗಿರುವಂಥ ಕಣಗಳನ್ನು ಒಳಗಡೆ ತಳ್ಳುವಂತಹ ಒಂದು ಕ್ರಿಯೆಯನ್ನು ಆ ದೇವತಾ ಶಕ್ತಿ ಏನಿದೆ ಅಥವಾ ಋಷಿಮುನಿಗಳ ಸಂಚಾರದಲ್ಲಿ ಬಂದು ಅವರು ನಮ್ಮನ್ನು ಕ್ಲೀನ್ ಮಾಡಿ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಹ ಬಿಸಿ ಆಗುತ್ತೆ. ಆ ಬಿಸಿ ಆಗಿಬಿಟ್ಟು ಏನಾಗುತ್ತೆ ಅಂದರೆ ನಮ್ಮ ಏನು ಮೆದುಳು ಅಂತ ಏನು ಹೇಳಿದ್ರೆ ಅಲ್ಲಿಗೆ ಒಂದು ವಾಹಿನಿಯನ್ನು ಕಳಿಸ್ಕೊಡುತ್ತೆ. ಅದರ ಮುಖಾಂತರ ಆ ನಂತರದಲ್ಲಿ ನಮಗೆಲ್ಲ ಕ್ಲೀನ್ ಆಗುತ್ತೆ ಅಂತ. ಒಂದೇ ಸತಿ ಕ್ಲೀನ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಪ್ರಿಯ ವೀಕ್ಷಕರೇ. ಕೆಲವರಿಗೆ ನೀವು ನೋಡ್ಬೋದು, ನಾನು ಕಟೀಲ ದುರ್ಗಾ ಪರಮೇಶ್ವರಿಗೆ ಹೋಗಿ ಬಂದೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬಂದೆ, ಅಥವಾ ಮಂಜುನಾಥೇಶ್ವರನಿಗೆ ಹೋಗಿ ಬಂದೆ, ಅಥವಾ ಕಾಳಹಸ್ತಿಗೆ ಹೋಗಿ ಬಂದೆ, ತಿರುಪತಿಗೆ ಹೋಗಿ ಬಂದೆ, ಹೋಗಿ ಬಂದ ನಂತರ ನನಗೆ ಸಂತಾನ ಆಯಿತು, ನಾವಲ್ಲಿ 2 ದಿನ ಇದ್ದು ಅಂತ ಕೆಲವರು ಹೇಳೋದು ನೀವು ಕೇಳಿರ್ತೀರಿ. ಸೊ ಯಾಕೆ ಆಗುತ್ತೆ ಅಂದರೆ ನಮಗೆ ಎಷ್ಟೋ ವಂಶವಾಹಿನಿ ದೋಷಗಳಾಗಿರ್ಬೋದು, ಕರ್ಮಾಧಾರಿಷ ದೋಷಗಳು, ಅಂದರೆ ನಮಗೆ ಹಿಂದಿನ ಜನ್ಮದ ಸಂಬಂಧಪಟ್ಟಿರುವಂಥ ಯಾವುದಾದ್ರೂ ದೋಷಗಳು ಅಂತ ಬಂದಾಗ ನಾವು ಒಂದು ಕಡೆ ಹೋಗಿ ಅಲ್ಲಿ ತಂಗಿದ್ದಾಗ ಆ ಋಷಿಮುನಿಗಳಾಗಿರ್ಬೋದು ಅಥವಾ ನಮಗೆ ಏನು ಹೇಳ್ತೀವಿ ಸೂಕ್ಷ್ಮ ಶರೀರಯಾನದಲ್ಲಿ ಬರುವಂಥದ್ದು, ಫಿಸಿಕಲ್ ಆಗಿ ಅವರು ಕಾಣದೇ ಇರ್ಬೋದು, ಸೂಕ್ಷ್ಮ ಶರೀರಯಾನದಲ್ಲಿ ಬಂದವರು ಕ್ಲೀನ್ ಮಾಡಿ ಹೋಗ್ತಾರೆ. ಇದು ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಆಗುತ್ತೆ, ಎಲ್ಲ ಶಕ್ತಿಪೀಠಗಳಲ್ಲೂ ಆಗುತ್ತೆ, ಎಲ್ಲ ರೀತಿಯ ದರ್ಗಾಗಳಲ್ಲೂ ಆಗುತ್ತೆ. ನೀವು ದರ್ಗಾಗಳಿಗೆ ಅಂದರೆ ನಾವು ಹೇಳ್ತೀವಿ ಭೂತ ಪ್ರೇತ ಪಿಶಾಚಿಗಳು ದೇವಸ್ಥಾನಕ್ಕೆ ಬರಲ್ಲ ಅಂತಂತೆ. ಚಿಕ್ಕ ಪುಟ್ಟದ್ದು ಯಾವುದೋ ಈ ಥರ ಸತ್ತೋಗಿರೋದು ಬರುತ್ತೆ. ಅದೇ ಒಂದು ಸಿದ್ಧಿ ಮಾಡಿಕೊಂಡು ಒಂದು ಸಾಧನೆ ಮಾಡ್ಕೊಂಡಿರೋದಾದರೆ ಖಂಡಿತವಾಗ್ಲೂ ಅದು ಎಂಟ್ರ್ ಆಗೇ ಆಗುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಕಾಮನ್ ಆಗಿ ನನ್ನ ಹತ್ರ ಬರೋರು ಹೇಳ್ತಾರೆ, ಮೇಡಮ್ ಭೂತ ಪ್ರೇತ ಪಿಶಾಚಿಗಳು ಅಥವಾ ಈ ಥರ ಶಕ್ತಿಗಳು ದೇವಸ್ಥಾನಕ್ಕೆ ಬರಲ್ಲ ಅಂತ. ಅದನ್ನು ಯಾವತ್ತಾದ್ರೂ ಇನ್ನೊಂದಿನ ಮಾತಾಡ್ತೀವಿ. ಎಲ್ಲ ಪುಣ್ಯಕ್ಷೇತ್ರಗಳಾಗಿರ್ಬೋದು, ಶಕ್ತಿಪೀಠಗಳಾಗಿರ್ಬೋದು, ದರ್ಗಾಗಳಾಗಿರ್ಬೋದು, ದ್ವಾದಶ ಲಿಂಗಗಳಾಗಿರ್ಬೋದು, ಅಂಥ ಕಡೆ ಹೋದಾಗ ನಾವು ತಂಗಬೇಕಂತೆ. ಸೊ ಕೆಲವ್ರನ್ನ ನೀವು ನೋಡಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಗಿ ತಂಗ್ತಾರೆ, ಕೆಲವರು ವಾರದ ದಿನಗಳಲ್ಲಿ ಹೋಗಿ ತಂಗ್ತಾರೆ. ಯಾಕಂದರೆ ಕೆಲವೊಬ್ಬರಿಗೆ ಎಷ್ಟೋ ವಿಷಯಗಳು ಇದರಲ್ಲಿ ಗೊತ್ತಿರಲ್ಲ. ಸೊ ಇದನ್ನೇ ಶಂಕರಾಚಾರ್ಯರು ಒಂದು ಮೂಲತಃ ಇಟ್ಕೊಂಡು ಅದ್ವೈತ ಅಂತ ಹೇಳಿರೋದು, ಮಧ್ವಾಚಾರ್ಯರು ಬಂದು ದ್ವೈತ ಅಂತ ಹೇಳ್ಕೊಂಡು, ಅದೇನೇನೆ ರಾಮಾನುಜಾಚಾರ್ಯರು ಬಂದು ವಿಶಿಷ್ಟ ಅದ್ವೈತ ಅಂತ ಹೇಳ್ಕೊಂಡು ಒಂದು ಸಿದ್ಧಾಂತವನ್ನು ಅವರು ತಂದುಕೊಂಡಿರೋದು. ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಅಥವಾ ನಾವು ಹೇಳ್ತೀವಿ ಜೀವಶಾಸ್ತ್ರ ಅಂತಂದರೆ ಕೆಮಿಸ್ಟ್ರಿ ಬಯಾಲಜಿ, ಅದೇ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಅನ್ನೋದು ಸೊ ಇದರಲ್ಲಿ ಒಂದು ಕ್ರಿಯೇಟ್ ಆಗುತ್ತೆ ನಮ್ಮ ದೇಹದಲ್ಲಿ ಅಂತ. ಈಗ ನೋಡಿ ಎಕ್ಸಾಂಪಲ್ಸು ಇನ್ನೊಂದು ಏನಂದರೆ ಭೌತಶಾಸ್ತ್ರ ಅಂತ ತಗೊಂಡಾಗ ನಾವು ಏನು ಹೇಳ್ತೀವಿ ಅಂತಂದರೆ ಒಂದು ಬೀಜವನ್ನು ಹಾಕಿ ಬೀಜವನ್ನು ಹಾಕಿದಾಗ ಯಾವ ರೀತಿ ಮೊಳಕೆ ಬರುತ್ತೆ ಅದೇ ಥರ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ ಅಂತ. ರಸಾಯನಶಾಸ್ತ್ರ ಅಂದರೆ ಒಂದು ಕೆಮಿಸ್ಟ್ರಿ ಥರ, ಅಂದರೆ ದೇಹದೊಳಗೆ ಈಗ ಮೊಳಕೆ ಬರ್ತಾ ಇರುತ್ತೆ ಅಂತಲೇ ಅಂದ್ಕೊಳ್ಳಿ. ಸೊ ಆ ಮೊಳಕೆ ಬರ್ತಾ ಇರಬೇಕಾದಾಗ ಈಗ ಕೆಲವೊಂದು ತೊಂದರೆಗಳಾಗಿದೆ ಅಂತ ಅಂದ್ಕೊಳ್ಳಿ. ನಮಗೆ ಆ ತೊಂದರೆಗಳಾದಾಗ ನಾವು ಕೆಲವೊಂದೊಂದು ಬೀಜ ಮಂತ್ರಗಳನ್ನ ನಾವು ಹೇಳ್ತೀವಿ. ಆ ಬೀಜ ಮಂತ್ರಕ್ಕೆ ಆಲ್ಟರ್ನೇಟಿವ್ ಆಗಿ ಇದೆ ಬರುವಂಥದ್ದು ರಸಾಯನಶಾಸ್ತ್ರದಲ್ಲಿ ಬರುವಂಥದ್ದು. ಇದನ್ನು ನಾವು ಔಷಧ ಮುಖಾಂತರ ಆಗಿರ್ಬೋದು, ಅಥವಾ ಮಂತ್ರಗಳ ಪಠನೆಯ ಮುಖಾಂತರ ಆಗಿರ್ಬೋದು, ಅಥವಾ ಒಂದು ದೇವತಾ ಸ್ತೋತ್ರಗಳ ಹೇಳೋ ಮುಖಾಂತರನೇ ನಾವು ಮಾಡುವಂಥದ್ದು. ಇದಕ್ಕೇನೆ ನಾವು ಹೇಳ್ತೀವಿ ದೇಹಕ್ಕೂ ಆತ್ಮಕ್ಕೂ ಸಂಬಂಧ ಕಟ್ ಮಾಡುವಂಥದ್ದೇ ಆತ್ಮಹತ್ಯೆ. ಈಗ ನೀವು ನೋಡ್ಬೋದು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಅಂದರೆ ತಾನಾಗೆ ಮಾಡ್ಕೊಳ್ಳುವಂತಂದ್ರೆ ದೇಹದಿಂದ ಆತ್ಮವನ್ನು ದೂರ ಮಾಡುವಂಥದ್ದಕ್ಕೇ ಆತ್ಮಹತ್ಯೆ ಅಂತ ಅಂತೀವಿ. ಅದೇ ದೇಹ ತ್ಯಾಗ ಮಾಡಿದ್ರು ಅಂತ ಕೆಲವೊಂದೊಂದು ಕಡೆ ನೀವು ನೋಡಿರ್ತೀರಿ. ದೇಹ ತ್ಯಾಗನೇ ಬೇರೆ, ದೇಹ ಆತ್ಮಹತ್ಯೆನೇ ಬೇರೆ. ದೇಹ ತ್ಯಾಗ ಅಂತಂದರೆ ಕೆಲವರು ಸಾಧುಗಳು ಸಂತರುಗಳು ಹೇಳ್ತಾರೆ ದೇಹ ತ್ಯಾಗ ಮಾಡಿದ್ರು ಅಥವಾ ಒಂದು ಜ್ಯೋತಿಯಲ್ಲಿ ಲೀನರಾದರು ಅಂತಂದರೆ ತಾನು ಬಂದ ಕೆಲಸವನ್ನು ಮುಗಿಸಿದಾಯಿತು. ಅದಾದ ನಂತರ ಅವ್ರು ಏನು ಮಾಡ್ತಾರೆ, ಒಂದು ದೇಹ ತ್ಯಾಗವನ್ನು ಅವ್ರದ್ದೇ ಆದಂಥ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಷ್ಟೋ ಸಿದ್ಧ ಪುರುಷರುಗಳು ನೀವು ನೋಡಿರ್ಬೋದು, ತನ್ನ ಕೆಲಸ ಆಯಿತು ಅಂದರೆ ತನ್ನ ಶಿಷ್ಯರಿಗೆ ಹೇಳ್ತಾರೆ ನಾನು ಈ ಥರ ಮಾಡ್ತಿದ್ದೀನಿ ಹೀಗೆ ಅಂತೇಳಿ ತಾನು ತ್ಯಾಗ ಮಾಡ್ಕೊಳ್ಳೋ, ಅಂದರೆ ತಾನು ಬಂದಿರುವ ಕೆಲಸವನ್ನು ತಾನು ಮುಗಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಯಾವಾಗಲೂ ನಾವು ಒಂದು ಗುರುಗಳಾಗಿರ್ಬೋದು ಅಥವಾ ಯಾರು ಒಂದು ಜ್ಯೋತಿಷ್ಯದವರಾಗಿರ್ಬೋದು, ಯಾರೇ ಒಬ್ಬರು ಒಂದು ಸ್ಥಾನದಲ್ಲಿ ಇರೋರು ನಿಮಗೆ ಇಂಥ ಕಡೆ ಹೋಗಿ ತಂಗಿ ಅಂತ ಅಂದಾಗ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಬೇಡಿ. ಯಾಕೆ ಹೇಳ್ತಾ ಇದ್ದೀವಿ, ಇದೆಲ್ಲವೂ ಇದೆ. ಈಗ ಕೇಳ್ಬಿಡ್ತಾರೆ ಆಗ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ ಮಕ್ಕಳಾಗಿಲ್ಲ ಅಂದರೆ ಆಲದ ಮರ ಸುತ್ತಿದ್ರೆ ಆಯ್ತದ ಅಂತ. ಅಲ್ಲಿ ಬರುವಂಥ ಎಲ್ಲರೂ ಏನು ಅಂದ್ಕೊಂಡಿದ್ರೆ ಬರೀ ಆಲದ ಮರದ ಆಕ್ಸಿಜನ್ ಬಂದು ನಮ್ಮದು ಯೂಟ್ರಸ್ಸು ಫೆಲೋಪಿಯನ್ ಟ್ಯೂಬ್ ಏನಿದೆ ಅದಕ್ಕಷ್ಟೇನೇನೆ ಅಂತ. ಬಟ್ ಆದರೆ ನಮ್ಮ DNA ಕನೆಕ್ಟಿವಿಟಿ ಆಗಿರುವಂಥ ಸಂಚಾರ ಇರುತ್ತೆ ಆ ಸೂಕ್ಷ್ಮಯಾನದಲ್ಲಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಈಗ ನಾನು ಲಾಸ್ಟ್ ಕಾನ್ಸೆಪ್ಟ್ ಹೇಳಿದೆ ನಿಮಗೆ ಏನಂತಂದರೆ ಬ್ಯಾಟ್ರಿ ಅಂದರೆ ಮೊಬೈಲು ಒಂದು ರೀಚಾರ್ಜ್ ಮಾಡ್ಕೊಳ್ಳೋ ಅಂದರೆ ಪೋರ್ಟ್ ಮಾಡ್ಕೊಳ್ಳೋದು, ಪರಕಾಯಿ ಪ್ರವೇಶ ಅಂದರೆ ಸಿಮ್ ತೆಗೆಯೋದು, ಮೊಬೈಲ್ನ ಮಾತ್ರ ನೋಡೋಕ್ಕೆ ಹ್ಯಾಂಡ್ಸೆಟ್ ಥರ ಕಾಣುತ್ತೆ. ಸೊ ಅದು ಸಿಮ್ಮು ನೆಟ್ವರ್ಕ್ ಅದೆಲ್ಲ ಹೇಳಿದೆ. ಅದೇ ಥರನೇ
ನಾವೊಂದು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಏನಾಗುತ್ತೆ, ಋಷಿ ಮುನಿಗಳು ಬಂದು ಹೋಗುವಂಥದ್ದು ಅಥವಾ ಸಂಚಾರದಲ್ಲಿ ಬಂದು ಅಥವಾ ದೇವತಾ ಕಣಗಳಿಗೆ ಬಂದು ಹೋದಾಗ ನಮಗೆ ಪರಿಹಾರ ಆಗಬೇಕು ಅಂತ ಇದ್ದರೆ ಅಥವಾ ನಮ್ಮ DNA ಕನೆಕ್ಟಿವಿಟಿ ಆಗಿರುವಂಥವ್ರು ಇತ್ತು ಅಂತಂದರೆ ಪುರೋಹಿತರ ಮುಖಾಂತರ ಅಥವಾ ಯಾರೋ ಸಜ್ಜನರ ಮುಖಾಂತರ ನಿಮಗೆ ಅದನ್ನು ಸೇವೆ ಮಾಡಿಸ್ತಾರೆ. ಸೊ ಈಗ ಯಾವುದೋ ಸಂತಾನಕ್ಕೆ ಸಂಬಂಧಪಟ್ಟಂಗೆ ಯಾರೋ ಹೋಗಿರ್ತಾರೆ ಅಂದ್ಕೊಳ್ಳಿ, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಹೋಗಿರ್ತಾರೆ, ಅಥವಾ ಯಾರೋ ತಾಂತ್ರಿಕ ಬಾಧೆಗಳು ಮಾಡಿಬಿಟ್ಟು ತೊಂದರೆ ಆಗ್ತಾ ಇದೆ ವ್ಯಾಪಾರದಲ್ಲಿ, ಹಣಕಾಸಿನಲ್ಲಿ ಅಂತಲೇ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಶಕ್ತಿ ಮೈ ಹಿಡಿದಿದೆ ಅಂತ ಅಂದ್ಕೊಳ್ಳಿ, ಒಂದು ಒಳ್ಳೆಯ ಶಕ್ತಿ, ಒಂದು ದೇವತಾ ಕಣ ಇರುವಂಥ ಶಕ್ತಿ ಮೈ ಹಿಡಿದಿದೆ ಅಂತ ಅಂದ್ಕೊಳ್ಳಿ. ಅಂತಹ ಶಕ್ತಿನ ನೀವು ತೆಗೆಸ್ಬೇಕು ಅಂತ ಹೋಗಿರ್ತೀರ. ಅಂತಹ ಸಂದರ್ಭದಲ್ಲಿ ಆ ಪುರೋಹಿತರೇ ಹೇಳ್ತಾರೆ ಅಥವಾ ಅಲ್ಲಿರುವಂಥ ವ್ಯಕ್ತಿ ಹೇಳ್ತಾರೆ, ಇದು ಒಳ್ಳೆಯ ಶಕ್ತಿ, ಇದನ್ನು ತೆಗಿಯಕ್ಕೆ ಹೋಗ್ಬಿಡಿ, ಇದು ಮುಂದಿನ ದಿನದಲ್ಲಿ ಸಾಧನೆ ಮಾಡುವಂಥದ್ದು. ಸೊ ಈ ಥರ ಅಲ್ಲಿ ಆ ಋಷಿಗಳು ಅಥವಾ ದೇವತಾ ಕಣಗಳು ಅವರಿಗೆ ಸಪೋರ್ಟ್ ಮಾಡಿ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಇದನ್ನು ಕೇಳ್ಬೋದು, ಏನು ಫೋನಲ್ಲಿ ಹೇಳ್ಬಿಡ್ತಾರೆ, ಯಾವ ಥರ ಹೇಳ್ತಾರೆ ಅಂತ. ಖಂಡಿತವಾಗ್ಲೂ ಇದೆಲ್ಲ ಸ್ಪಿರಿಚುಯಾಲಿಟಿಲಿ ಒಂದು ಸೂಕ್ಷ್ಮವಾಗಿರುವಂಥ ವಿಚಾರ. ಈಗ ನಾವು ಹೇಳ್ತೀವಿ ಕರ್ಣಪಿಶಾಚಿ, ಈಗ ಕೆಲವೊಂದೊಂದು ಶಕ್ತಿಗಳನ್ನ ನಾವು ಇಟ್ಕೊಂಡು ಮಾತಾಡುವಂಥ ಒಂದು ಕ್ರಮ ಇದೆ. ಇದೆಲ್ಲ ಆ ಕಾಲದಲ್ಲಿ ಮಾಡ್ತಾ ಇದ್ರು. ಹಾಗಾಗಿ ಈ ಥರ ಎಲ್ಲ ವಿಚಾರಗಳಿಗೆ ಗೌರವ ಕೊಡಿ. ಯಾರೇ ಏನೇ ಸಮಸ್ಯೆಗಳಿದ್ರು ಆ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ. ಈಗ ಇನ್ನೂ ಒಂದು ಏನು ಅಂತಂದರೆ, ಈಗ ಮೊಬೈಲ್ದು ನಮ್ಮದು ಬ್ಯಾಟ್ರಿ ಲೋ ಆಯಿತು ಅಂತಂದಾಗ ನಾವೇನು ಮಾಡ್ತೀವಿ ಮೇಡಮ್? ಚಾರ್ಜ್ ಮಾಡ್ತೀವಿ. ಅದೇ ಥರ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ನಾವೇನು ಮಾಡಬೇಕು ಅಂದರೆ, ಈಗ ಯಾರು ಹೇಳಿದರು, ಪುರೋಹಿತರು ಹೇಳಿದರು ಅಥವಾ ಜ್ಯೋತಿಷ್ಯದವರು ಯಾರು ಹೇಳಿದ್ರು, ನನ್ನಂತವಳು ಯಾರು ಹೇಳಿದ್ರು ಅಂತಂದಾಗ ನೀವು ಅದನ್ನು ಒಮ್ಮತ ಅಂದರೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲಿ ತೊಂದರೆ ಆಗ್ತಾ ಇದೆ, ಹೇಗೆ ಅದನ್ನು ಯೋಚನೆ ಮಾಡಬೇಕು. ಗುರು ಪರಂಪರೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಅದಕ್ಕಿಂತ ಮುಂಚೆ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಾಗಾಗಿ ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮುಖಾಂತರ ಏನು ಹೇಳ್ತೀನಿ ಅಂದರೆ, ಗುರುಗಳ ತತ್ವ ಆಗಿರ್ಬೋದು, ದೇವತಾ ಕಣಗಳ ಶಕ್ತಿಗಳಾಗಿರ್ಬೋದು, ಸೊ ಈ ಥರ ನಾವು ಒಂದು ಧರ್ಮಕ್ಷೇತ್ರಗಳಿಗೆ ಅಥವಾ ತೀರ್ಥಕ್ಷೇತ್ರಗಳಿಗೆ ಅಥವಾ ದ್ವಾದಶಲಿಂಗ ಅಥವಾ ಶಕ್ತಿಪೀಠಗಳು ಅಂತ ಏನು ಹೇಳ್ತೀವಿ, ಅಥವಾ ಚರ್ಚ್ ಆಗಿರ್ಬೋದು, ದರ್ಗಾಗಳಾಗಿರ್ಬೋದು, ಸೊ ಅಂಥ ಕಡೆಗೆ ನಾವು ಹೋದಾಗ ಅಲ್ಲಿ ನಾವು ಒಂದು ದಿನ ತಂಗುವಂಥದ್ದು, 2 ದಿನ ತಂಗುವಂಥದ್ದು ಮಾಡಿದಾಗ ಅಥವಾ 3 ದಿನ ತಂಗುವಂಥದ್ದು ನಾವು ಮಾಡಿದಾಗ ನಮ್ಮ ಅಂದರೆ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರುವಂಥ ಎಷ್ಟೋ ಕರ್ಮಾಂತರ ದೋಷಗಳನ್ನ ನಾವು ತಗೊಂಡು ಬಂದಿರ್ತೀವಿ. ಅಂಥ ಸಂದರ್ಭದಲ್ಲಿ ಹೋದಾಗ ಅವರು ನೋಡ್ತಾರೆ, ಓಪನ್ ಮಾಡ್ತಾರೆ, ನಮ್ಮ ಕರ್ಮಗಳನ್ನ ಓಪನ್ ಮಾಡಿಬಿಟ್ಟು ನೋಡ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಡ್ತಾರೆ. ಆ ಕ್ಲೀನ್ ಮಾಡಿಕೊಟ್ಟ ನಂತರದಲ್ಲಿ ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಒಳ್ಳೆಯ ಏಳಿಗೆಯನ್ನು ಕಾಣ್ತೀವಿ. ಅದಕ್ಕೆ ಕಾಮನ್ ಆಗಿ ಏನು ಅನ್ಕೊಂಡ್ಬಿಡ್ತಾರೆ ಎಲ್ಲರೂ ಅಂದರೆ, ನಾವು ಆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಳ್ಳೇದಾಯಿತು ಅಥವಾ ಸಂತಾನ ಆಯಿತು, ಉದ್ಯೋಗ ಆಯಿತು, ವಿವಾಹ ಆಯಿತು ಅಂದರೆ ಇದಕ್ಕೆಲ್ಲ ಕಾರಣ ಬಂದು ಹಿಂದಿರುವಂತಹ ಶಕ್ತಿ ಬಂದು ಒಂದು ದೇವತಾ ಕಣದ ಶಕ್ತಿ, ಹಾಗೆ ಋಷಿಗಳು ಹಾಗೂ ಗುರುಗಳ ಒಂದು ಪಾರಂಪರಿಕವಾಗಿ ಬಂದಿರುವಂಥದ್ದು ಅಂತ. ಸೊ ಇದೆಲ್ಲವನ್ನು ನಾವು ನೋಡೋದು ಯಾವುದು ಫಿಸಿಕಲ್ ಬಾಡಿಲಿ ನಾವು ಕಾಣಲ್ಲ, ಅಥವಾ ನಾವು ಸ್ಪಿರಿಚುವಲ್ ಅಥವಾ ಎನರ್ಜಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಅಂದರೆ ಸೂಕ್ಷ್ಮ ಶರೀರಯಾನದಲ್ಲಿ ಇವೆಲ್ಲವೂ ಕಾಣ್ತದೆ. ಇವೆಲ್ಲವೂ ಬೇಕು ಅಂತಂದರೆ ನಮಗೆ ಹಿಂದಿನ ಜನ್ಮದ ಸುಕೃತ ಕರ್ಮನು ಅಂತಂದರೆ ಒಂದು ಗುರುವಿನ ಅನುಗ್ರಹ ಇರಬೇಕು, ಅಥವಾ ಗುರುವಿನ ವಂಶವಾಹಿನಿ ಇರಬೇಕು, ಅಥವಾ ಗುರುವಿನ ಪಾರಂಪರಿಕವಾಗಿ ಬಂತು ಅಂತಂದರೆ ಯಾವುದೇ ತೊಂದರೆಗಳಿದ್ರೂ ನಾವು ಖಂಡಿತವಾಗ್ಲೂ ಅವರು ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ನಾನು ಗುರುವಿಗೆ ಸಂಬಂಧಪಟ್ಟಿರುವಂಥ ದೋಷಗಳಾಗಿರ್ಬೋದು, ಆ ದೋಷಗಳಿಂದ ಎಷ್ಟೋ ಜನ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರೋ ಪಾರಂಪರಿಕವಾಗಿ ಎಷ್ಟೋ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಅದನ್ನ ಮುಂದಿನ ಯಾವುದಾದ್ರೂ ಎಪಿಸೋಡಲ್ಲಿ ನಾನು ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಗುರುಗಳ ಹತ್ತಿರ ನೀವು ಬಾರದೇ ಇದ್ದಲ್ಲಿ ಅಥವಾ ಗುರುಗಳ ಹತ್ತಿರ ಹೋಗದೇ ಇದ್ದಲ್ಲಿ ಈ ಥರ ಹೇಳಿದೆ ನಾನು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಜೀಸಸ್ ಆಗಿರ್ಬೋದು, ಈ ಥರ ಎಲ್ಲ ಅವರೆಲ್ಲ ಗುರುಗಳ ಸ್ಥಾನದಲ್ಲಿ ಇರುವಂಥವ್ರು, ಅಂದರೆ ಅವರೆಲ್ಲ ಸೂಕ್ಷ್ಮ ಶರೀರ ಜ್ಞಾನದಲ್ಲಿ ಇರುವಂಥವ್ರು ಅಂತ. ಸೊ ಅಂಥವ್ರ ಹತ್ತಿರ ನಾವು ಹೋದಾಗ ನಮ್ಮ ಎಲ್ಲ ಕರ್ಮಗಳನ್ನ ಕ್ಲೆನ್ಸ್ ಮಾಡ್ತಾರೆ. ಕ್ಲೆನ್ಸ್ನ ಮಾಡಿಬಿಟ್ಟು ನಮ್ಮನ್ನು ಮತ್ತೆ ಆಕ್ಟಿವೇಟ್ ಮಾಡ್ತಾರೆ. ಇವೆಲ್ಲವನ್ನು ನಾವು ಯಾವ ಥರ ಆಕ್ಟಿವೇಟ್ ಮಾಡ್ಕೊಂಡು ಬರ್ತೀವಿ, ಮೊಬೈಲ್ಗೆ ಹೇಳಿದೆವು ರೀಚಾರ್ಜ್ ಮಾಡಬೇಕು ಬ್ಯಾಟ್ರಿ ಮುಗಿದ್ಮೇಲೆ ಅಂತ. ಹಾಗೆ ನಾವು ಧೂಪವನ್ನು ಹಚ್ಚೋದು ಮುಖಾಂತರ, ದೀಪವನ್ನು ಹಚ್ಚೋದು ಮುಖಾಂತರ, ಮಂತ್ರಗಳನ್ನ ಹೇಳುವಂಥ ಮುಖಾಂತರ, ಸ್ತೋತ್ರಗಳನ್ನ ಹೇಳುವಂಥರ ಮುಖಾಂತರ ಅಥವಾ ಪಠನೆಗಳನ್ನು ಮಾಡುವಂಥದ್ದು. ಹಾಗೇನೇ ಇನ್ನೊಂದು ಏನು ಅಂತಂದರೆ ಅಗ್ನಿಹೋತ್ರಕ್ಕೆ ನಾನು ತುಂಬ ಪ್ರಾಶಸ್ತ್ಯ ಕೊಡ್ತೀನಿ. ಸೊ ಈ ಥರ ಎಲ್ಲವನ್ನು ಒಂದೊಂದು ಸುಕೃತವಾದಂಥ ಒಂದೊಂದು ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಒಂದು DNA ಆಗಿರುವಂಥ ತೊಂದರೆಗಳನ್ನು ನಾವು ನಿಧಾನವಾಗಿ ಆಕ್ಟಿವೇಟ್ ಮಾಡಿಕೊಂಡು, ಆಕ್ಟಿವೇಟು ಆಗಿರೋದಂದ್ರೆ
ತೊಂದರೆ ಆಗಿರುವಂತಹ ಒಂದು ಕರ್ಮಗಳನ್ನ ನಾವು ನಿವಾರಣೆಯನ್ನು ಮಾಡ್ಕೋಬಹುದು ಅಂತ ನಾನು ಹೇಳ್ತಿದ್ದೀನಿ ಪ್ರಿಯ ವೀಕ್ಷಕರೇ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಕೆಲವರು ಎಷ್ಟೋ ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರೆ. ಅದನ್ನು ನಾವು ಹಾಸ್ಪಿಟ್ಲ್ಗಳಲ್ಲಿ ನಾವು ತೋರಿಸ್ಕೊಂಡಿರ್ತೀವಿ. ಅಮಾವಾಸ್ಯೆ ಹುಣ್ಣಿಮೆಗಳಾಗಿರ್ಬೋದು ಅಥವಾ ಬೇರೆ ದಿನಗಳಲ್ಲಾಗಿರ್ಬೋದು, ವೈದ್ಯಕೀಯವಾಗಿ ಚಿಕಿತ್ಸೆ ತಗೊಂಡು ಫಲಕಾರಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ನೀವು ಎಷ್ಟೋ ಜನ ನೋಡ್ಬೋದು, ಜ್ಯೋತಿಷ್ಯರಾಗಿರ್ಬೋದು ಅಥವಾ ಮಾಂತ್ರಿಕರು, ತಾಂತ್ರಿಕರು ಅಥವಾ ಆತ್ಮ ಚಿಕಿತ್ಸೆ ಅಂತಂತ. ನೋಡಿ, ನಮ್ಮ ದೇಹದಲ್ಲಿ ಆತ್ಮ ಎಲ್ಲಿದೆ ಅಂತ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ನಮ್ಮ ದೇಹ ಮಾತ್ರ ಕಾಣ್ತಾ ಇರುತ್ತೆ, ನಮ್ಮ ಆತ್ಮ ಗೊತ್ತಾಗಲ್ಲ. ಅಥವಾ ನಮ್ಮ ಪೂರ್ವಜನ್ಮದ ಎಷ್ಟೋ ಜನ್ಮದ ನೆನಪುಗಳು ನಮಗೆ ಒಬ್ಬೊಬ್ಬರಿಗೆ ಇರುತ್ತೆ. ಅದನ್ನು ನಾವೇನು ಹೇಳ್ಬಿಡ್ತೀವಿ, ಅವ್ರಿಗೇನೋ ಮಾನಸಿಕವಾದ ಕಾಯಿಲೆ ಅಥವಾ ಏನೋ ಒಂದು ಬೇರೆ ಥರ ತೊಂದರೆಗಳು ಅಂತ ಹೇಳ್ಬಿಡ್ತೀವಿ. ಸೊ ಖಂಡಿತವಾಗ್ಲೂ ಇದೆಲ್ಲ ಆತ್ಮಜ್ಞಾನದ ವಿದ್ಯೆಯಲ್ಲಿ ಅಥವಾ ಪೂರ್ವಜನ್ಮದ ಚಿಕಿತ್ಸೆ. ಸೊ ಈ ಥರ ಎಲ್ಲ ಕೆಲವರು ಹೋಗ್ತಾರೆ. ಆ ಥರ ಮಾಡ್ಕೊಂಡಾಗ ಹೊರಗಡೆ ಬರ್ತಾರೆ. ಕೆಲವರು ಪೂರ್ವಜನ್ಮ ಚಿಕಿತ್ಸೆ ಮಾಡದೆ ಅಥವಾ ಪೂರ್ವಜನ್ಮಕ್ಕೆ ಅವರನ್ನು ಕರ್ಕೊಂಡು ಹೋಗೋದೇನೆ ಅವರದೇ ಆದಂತಹ ದಿವ್ಯ ದೃಷ್ಟಿಯಲ್ಲಿ ಹೇಳ್ಬಿಡ್ತಾರೆ. ಕೆಲವೆಲ್ಲ ಪ್ರಶ್ನೆಗಳಾಗಿರ್ಬೋದು ಅಥವಾ ಅವ್ರು ಏನು ತೊಂದರೆ ಅನುಭವಿಸ್ತಿದ್ದಾರೆ, ಒಂದು ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಆಗುವಂತಹ ತೊಂದರೆಗಳನ್ನ ನೇರವಾಗಿ ಹೇಳ್ತಾರೆ. ಇದೆಲ್ಲವೂ ಗುರು ಪಾರಂಪರ್ಯ ಇದ್ರೆ ಅಥವಾ ಗುರುವಿನ ಒಂದು ಅನುಗ್ರಹ ಇದ್ರೆ ಮಾತ್ರ ಇವೆಲ್ಲವನ್ನು ಹೇಳಕ್ಕೆ ಸಾಧ್ಯ. ಯಾಕಂದ್ರೆ ಅಥವಾ ಅವರ ತಂದೆ ತಾಯಿಂದಿರೋ ಅಥವಾ ಅವರ ಪೂರ್ವಿಕರು ಯಾರಾದರೂ ಗುರುವಿನ ವಂಶದಲ್ಲಿ ಅಥವಾ ಗುರುವಿನ ಪಾರಂಪರಿಕವಾಗಿ ಬಂದಿದ್ರೆ ಖಂಡಿತವಾಗ್ಲೂ ಇದೆಲ್ಲವೂ ಅವರಿಗೆ ಸಪೋರ್ಟ್ ಮಾಡುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಸೂಕ್ಷ್ಮ ಶರೀರ ಯಾನದಲ್ಲಿ ತುಂಬಾ ವಿಷಯಗಳಿರುತ್ತೆ. ಹಾಗಾಗಿ ಯಾರಾದರೂ ದೇವಸ್ಥಾನಗಳಲ್ಲಿ ಹೋದಾಗ ಅಥವಾ ಚರ್ಚ್ಗಳಿಗೆ ಹೋದಾಗ ಅಥವಾ ಒಂದು ದರ್ಗಾಗಳಿಗೆ ಹೋಗಿ ಅಂತ ಹೇಳಿದಾಗ ನೀವು ಅದನ್ನೇನೋ ರೆಫ್ಯೂಸ್ ಮಾಡಿಬಿಡೋದು, ಅಲ್ಲೋದ್ರೆ ಏನಾಗುತ್ತೆ ಇಲ್ಲೋದ್ರೆ ಏನೇ ಆಗುತ್ತೆ ಅಂತಲ್ಲ. ಅಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವು ನೋಡಬೇಕು. ಈಗ ನಾನು ಹೇಳ್ತೀನಿ ಅಂತಂದ್ರೆ, ಈಗ ಸಿದ್ಧರುಗಳು ಆಗಿರ್ಬೋದು, ಒಂದು ಜೀವಂತ ಸಮಾಧಿ ಆಗಿರ್ಬೋದು. ಸೊ ಅಂಥ ಜಾಗಕ್ಕೆ ಹೋಗಿ ಕೂತ್ಕೊಳ್ಳಿ ನೀವು. ಆ ಎನರ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಈಗ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದು ಅಥವಾ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕಾಗಿ ಹೋಗಿ ಬಂದಾಗ ನಮ್ಗೆ ಆಗುವಂಥ ಬದಲಾವಣೆ ಯಾರಿಗೆ ಗೊತ್ತಾಗುತ್ತೆ? ನಮಗೆ ಗೊತ್ತಾಗಬೇಕು. ಅದು ದೇಹದಲ್ಲಿ ಬದಲಾವಣೆ ಆಗಲ್ಲ, ನಮ್ಮ ಆತ್ಮಕ್ಕೆ ಬದಲಾವಣೆ ಅಂದ್ರೆ ನಮ್ಮ ಸೋಲ್ ಅಂತ ಏನಿರುತ್ತೆ ಅದರಲ್ಲಿ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ತೊಂದರೆ ಯಾರ್ಯಾರು ಅನುಭವಿಸ್ತಾ ಇರ್ತಾರೆ ಅವರೆಲ್ಲರೂ ಆಧ್ಯಾತ್ಮದ ಒಂದು ಗುರುಗಳ ಅಥವಾ ಮುಂದಿನ ಕಾನ್ಸೆಪ್ಟ್ ನಾನು 18 ಸಿದ್ಧರುಗಳದು ಅಂತ ಹೇಳ್ತೀನಿ. ಸೊ ಇಂಥ ಒಂದು ಸಿದ್ಧರುಗಳ ಮೊರೆ ಹೋದ್ರೆ ನಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಏನೇ ತೊಂದರೆಗಳಿದ್ರೂ ದೇಹದಿಂದ ಹೊರಗಡೆ ಹೋಗಿ ನಾವು ಸಕಾರಾತ್ಮಕ ಜೀವನ ಕಡೆಗೆ ಹೋಗಬೇಕು. ಅದಕ್ಕೆ ಪ್ರತಿ ಬಾರಿಗೆ ದೊಡ್ಡವರು ಹೇಳ್ತಾ ಇದ್ರು, ಗುರು ಇರಬೇಕು, ಇಲ್ಲದಿದ್ರೆ ಗುರಿ ಇರಬೇಕು ಅಂತ. ಒಳ್ಳೆಯ ಗುರು ಇರಿದ್ರೆ ನಮಗೆ ಗುರಿ ಖಂಡಿತವಾಗ್ಲೂ ತಾನಾಗಿ ಬರುತ್ತೆ. ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ಗುರು ಇಲ್ಲದೇ ಇದ್ರೂ ಗುರಿ ಇತ್ತು ಅಂತಂದ್ರೆ ನಮ್ಮ ಹಿಂದಿನ ಜನ್ಮದ ಯಾವುದೋ ಒಂದು ಕರ್ಮ ಅಥವಾ ಗುರು ಪಾರಂಪರಿಕವಾಗಿ ಬಂದಿತ್ತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಈ ಜನ್ಮದಲ್ಲೂ ಆ ಸಮಸ್ಯೆಯಿಂದ ಹೊರಗಡೆ ಬಂದು ನಾವು ಎಷ್ಟೋ ಜನಕ್ಕೆ ಒಂದು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಕಾರ್ಯಕ್ರಮದ ಮುಖಾಂತರ ಹೇಳೋದಿಷ್ಟೇನೆ, ಕಣ್ಣಿಗೆ ಕಾಣದಿರುವಂತಹ ಎಷ್ಟೋ ಋಷಿಗಳ ಮುನಿಗಳ ಸಂಚಾರ ಅಥವಾ ಎಷ್ಟೋ ದೇವತಾ ಶಕ್ತಿಗಳ ಸಂಚಾರ ಇವೆಲ್ಲವೂ ಬ್ರಹ್ಮಾಂಡದಲ್ಲಿ ಇದೆ. ಸೊ ಇದನ್ನ ಯಾರು ಅನ್ಯಥಾ ಭಾವಿಸದೆ ಇದೆಲ್ಲ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ಯಾಕಂದ್ರೆ ಬರೀ ಗ್ರಹಗಳು, ರಾಶಿಗಳು, ನಕ್ಷತ್ರಗಳು ಮಾತ್ರ ಅಂತಲ್ಲ, ಈ ಥರ ಎಷ್ಟೋ ನಿಗೂಢವಾದ ವಿದ್ಯೆಗಳಿದೆ. ಸೊ ಇದನ್ನ ಕಲಿಬೇಕು ಅಂತಂದ್ರೆ ಗುರು ಪಾರಂಪರಿಕ ಇರಬೇಕು, ಇಲ್ಲದ್ರೆ ಗುರುಗಳ ಮೊರೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಷಯವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಗುರುಜಿ, ಇನ್ನು ಪ್ರತಿ ಸಂಚಿಕೆಯಲ್ಲಿ ತೋರಿಸುತ್ತಾರೆ ಇವತ್ತಿನ ಪರಿಹಾರ ಏನು? ಸೊ ಖಂಡಿತವಾಗ್ಲೂ ಇದು ಈ ಪರಿಹಾರ ಬಂದ್ರೆ ನಾನು ಕೊಟ್ಟಿರುವಂಥದ್ದು, ಹಾಗೆ ಹಲವಾರು ಜನ ಮಾಡಿದ್ದಾರೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಎಷ್ಟೋ ಜನ ನೀವು ನೋಡ್ಬೋದು, ಯಾವುದೋ ತಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಎಷ್ಟೋ ಕೆಲಸಗಳು ಕೈಗೂಡ್ತಾ ಇರಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇವತ್ತಿನ ಕೊಡುವಂತಹ ಒಂದು ಸಣ್ಣ ಪರಿಹಾರದಲ್ಲಿ ನೀವು ಖಂಡಿತವಾಗ್ಲೂ ಪ್ರತಿ ಅಮಾವಾಸ್ಯೆಗೆಯನ್ನು ಮಾಡಬಹುದು. ಇದನ್ನ ಅಕಸ್ಮಾತ್ ಮೇಡಮ್ ನಾವು ಅಮಾವಾಸ್ಯೆ ಮಾಡಕ್ ಆಗ್ಲಿಲ್ಲ ಅಂತಾನೆ ಅನ್ಕೊಳ್ಳಿ. ಯಾಕಂದ್ರೆ ಇದು ಬಂದು ನವಗ್ರಹಗಳಿಗೆ ಕನೆಕ್ಟ್ ಆಗುತ್ತೆ ಅಥವಾ ನಮ್ಮ ಪಂಚಭೂತಗಳು ಅಂತ ನಾವೇನಿದೆ ಪಂಚಭೂತ ಅಂದ್ರೆ ಪಂಚಭೂತಗಳಿಗೂ ನವಗ್ರಹಗಳಿಗೂ 18 ಸಿದ್ಧರುಗಳು. ಯಾಕಂದ್ರೆ ಪ್ರತಿಯೊಂದು ದೇವಸ್ಥಾನನೂ 18 ಸಿದ್ಧರುಗಳು ಅಂದ್ರೆ ನಾವು ತಮಿಳ್ನಾಡು ಕಡೆಗೇನೆ ನಾವು ಹೇಳ್ತೀವಿ. ಈ 18 ಸಿದ್ಧರುಗಳು ಹಾಗಾದ್ರೆ ಬೇರೆ ಕಡೆ ಎಲ್ಲ ಕಡೆ ಸಂಚಾರ ಮಾಡ್ಲಿಲ್ವಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇವೆಲ್ಲ ವಿಷಯಗಳು ಬರುತ್ತೆ. ಹಾಗಾಗಿ ಒಂದು ನಿಂಬೆಹಣ್ಣು, ಒಂದು ತೆಂಗಿನಕಾಯಿ, ಒಂದು ಎಲೆಯ ಮುಖಾಂತರನೇ, ಕಾಯಿನ್ ಮುಖಾಂತರ ಕೆಲವೆಲ್ಲ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ವೀಕ್ಷಕರೇ, ನಾನು ಪರಿಹಾರ ಅಂತ ಹೇಳಿದೆ ಗುರುವಿಗೆ ಸಂಬಂಧಪಟ್ಟಂತಹ ಒಂದು ಪರಿಹಾರ ಅಂದ್ರೆ 18 ಸಿದ್ಧರುಗಳಾಗಿರುವ ಅಂದ್ರೆ ನಮ್ಮ ಋಷಿ ಮುನಿಗಳಿಗೆ ಕನೆಕ್ಟ್ ಆಗಿ ನಮ್ಮ ಜೀವನದಲ್ಲಿ ಆಗುವಂತ ಎಷ್ಟೋ ಸಮಸ್ಯೆಗಳನ್ನ ಇದರಿಂದ ನಿವಾರಣೆ ಮಾಡ್ಕೋಬಹುದು. ನೀವು ಕೇಳಬಹುದು, ಏನ್ ಮೇಡಮ್ ಇದರಿಂದನೇ ಆಗುತ್ತಾ ಅಂತ. ಇದರಿಂದ ಒಂದು ಪರಿಹಾರ ಮಾರ್ಗವೇ ನಿಮಗೆ ಜೀವನದಲ್ಲಿ ಓಪನ್ ಆಗುತ್ತೆ. ಮಾಡಿ ನೋಡಿ, ಆ ನಂತರ ನನಗೆ ಹೇಳಿ. ಇದನ್ನು ಅಮಾವಾಸ್ಯೆ ದಿನಗಳಲ್ಲಿ ಮಾಡಿ ಪ್ರಿಯ ವೀಕ್ಷಕರೇ. ಯಾರಾದ್ರೂ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅಕಸ್ಮಾತ್ ಕಾರಣಾಂತರದಿಂದ ನೋಡಕ್ಕಾಗ್ಲಿ ಅಂದ್ರೆ ವಿಜಯ ನ್ಯೂಸ್ 24 ನಮ್ದು ಯೂಟ್ಯೂಬ್
ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ನ ಮುಖಾಂತರ ಈ ಕಾರ್ಯಕ್ರಮವನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೇನೇ ನಂದು ಕೃಪಾ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಲಿಂಕ್ ಇದೆ. ಸೊ ಅದರಲ್ಲಿ ನಾನು ಕೆಲವೆಲ್ಲ ಪರಿಹಾರಗಳನ್ನ ಕೊಟ್ಟಿದ್ದೀನಿ, ಸಣ್ಣ ಸಣ್ಣ ಪರಿಹಾರಗಳನ್ನ ಅದನ್ನ ನೀವು ಮಾಡ್ಕೋಬಹುದು. ಸೊ ನೋಡಿ, ಈ ಪರಿಹಾರವನ್ನ ಮಾಡ್ಕೋಬೇಕಾದ್ರೆ ನಾವು ಒಂದು ಹಿತ್ತಾಳೆ ತಟ್ಟೆಯನ್ನೇ ತಗೋಬೇಕು. ಹಿತ್ತಾಳೆ ತಟ್ಟೆಗೆ ನೀವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅಕ್ಕಿಯನ್ನ ಹಾಕೋಬೇಕು. ಯಾಕಂದ್ರೆ ಇದೊಂದು ತೆಂಗಿನಕಾಯಿ ಇಡ್ತಾ ಇದ್ರಿ, ತೆಂಗಿನಕಾಯಿ ಅರ್ಧ ಹೋಳು ಸಾಕು. ಹಾಗೇನೇನೆ ಇಲ್ಲೊಂಚೂರು ಅಕ್ಕಿ ಹಾಕ್ಬಿಟ್ಟು ಆನಂತರ ಏನ್ ಮಾಡ್ಬೇಕು ಅಂದ್ರೆ ಈ ಕಾಯಿನ ನಿಲ್ಲಕ್ಕೆ, ಅಂದ್ರೆ ಆ ಕಾಯಿ ಬಂದು ಸಪೋರ್ಟಿಂಗ್ ಆಗಿರ್ಬೇಕು ನಿಮಗೆ. ಆ ಸಪೋರ್ಟಿಂಗ್ ಆದ ನಂತರ ನೀವೇನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಎಳ್ಳೆಣ್ಣೆ ಹಾಕ್ಬೇಕಾಗುತ್ತೆ. ಈ ಕಾಯಿಗೆ ಈ ಎಳ್ಳೆ ಎಣ್ಣೆಯನ್ನ ಹಾಕ್ಬಿಟ್ಟು ಈ ತರ ಇಡ್ಬೇಕಾಗುತ್ತೆ. ಆನಂತರ ನೀವು ನಿಂಬೆ ಹಣ್ಣನ್ನ ತಗೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಸೊ ನಿಂಬೆ ಹಣ್ಣು ತಗೊಂಡ್ಬಿಟ್ಟು ಈ ನಿಂಬೆ ಹಣ್ಣನ್ನ ಈ ತರ ಹೋಲ್ಡ್ ಅಂದ್ರೆ ಕ್ಲೀನ್ ಆಗಿ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ, ಹೋಲ್ಡ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ನಿಂಬೆ ಹಣ್ಣು ತಗೋಬೇಕು ಅಂದ್ರೆ 9 ನಿಂಬೆ ಹಣ್ಣನ್ನ ಮಾತ್ರ ತಗೋಬೇಕು, ಅದಕ್ಕಿಂತ ತಗೋಬಾರ್ದು. ಯಾಕಂದ್ರೆ ಈ 9 ನಿಂಬೆ ಹಣ್ಣನ್ನ ಕಟ್ ಮಾಡಿದಾಗ 18 ಆಗುತ್ತೆ. ಸೊ ನಾನಿಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಒಂದೇ ಒಂದು ನಿಂಬೆ ಹಣ್ಣು ತಗೊಂಡಿದ್ದೆ, ನಾನು ಕ್ಲೀನ್ ಆಗಿ ಅದರದ್ದು ರಸ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಆನಂತರ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿಗೆ ಬತ್ತಿ ಹಾಕ್ಬೇಕು, ಎಳ್ಳೆಣ್ಣೆಯನ್ನು ಹಾಕ್ಬೇಕು. ಆನಂತರ ನೀವು 1 ರೂಪಾಯಿ ನಾಣ್ಯ ಅಂತ ಏನಿರುತ್ತೆ ಆ ನಾಣ್ಯವನ್ನ ಈ ಬತ್ತಿಯ ಮೇಲೆ ಹಾಕ್ಬಿಟ್ಟು ಹಚ್ಚಬೇಕಾಗುತ್ತೆ. ಸೊ ಇಲ್ಲೂ ನಾನು ಖಾಲಿ ಇದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಬತ್ತಿ ಹಾಕಬೇಕು, ಬತ್ತಿ ಹಾಕಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ನಂತರ ಇಲ್ಲಿ ಒಂದು ಕಾಯಿನ್ ಇಡಬೇಕು. ಸೊ ಇದನ್ನ ನೀವು ಸುತ್ತಲೂ ಇಡಬೇಕು. ಸುತ್ತಲೂ ಇಟ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಇದ್ರ ಮುಂದೆ ನೀವು ಕೂತ್ಕೊಂಡು ಎಷ್ಟು ಬಾರಿ ಹೇಳ್ಬೇಕು ಅಂತಂದ್ರೆ 108 ಬಾರಿ ಓಂ ಗುರುವೇ ಶರಣಂ, ಓಂ ಗುರುವೇ ಶರಣಂ, ಓಂ ಗುರುವೇ ಶರಣಂ ಅಂತ ಹೇಳ್ಕೊಂಡು ನೀವು ಇದನ್ನ ಪ್ರಾರ್ಥನೆ ಮಾಡ್ತಾ ಬರಬೇಕಾಗುತ್ತೆ. ಇದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ 108 ಕಡಲೆಕಾಳನ್ನ ತಗೊಳ್ಳಿ. ಕೆಲವರಿಗೆ ಲೆಕ್ಕ ಗೊತ್ತಾಗಲ್ಲ, ಅಥವಾ ಮಣಿಸರ ಜಪ ಅದೆಲ್ಲ ಏನೂ ಬೇಕಾಗಲ್ಲ. 108 ಕಡಲೆಕಾಳು ತಗೊಳ್ಳಿ. ಕಡಲೆಕಾಳು ತಗೊಂಡು ಒಂದು ಈ ತರ ಬೌಲ್ ಏನಾದ್ರೂ ತಗೊಳ್ಳಿ, ಇದನ್ನ ಎದುರುಗಡೆ ಇಟ್ಕೊಳ್ಳಿ. ಎದುರುಗಡೆ ಇಟ್ಕೊಂಡು ಹೇಳ್ತಾ ಬನ್ನಿ. ನಿಮ್ಮ ಸಂತಾನ ಸಮಸ್ಯೆ ಆಗಿರ್ಬೋದು, ಅಥವಾ ವಿವಾಹ ಪ್ರತಿಬಂಧಕ ಆಗಿರ್ಬೋದು, ಯಾವುದೋ ಮಾಂತ್ರಿಕ ಶಕ್ತಿಗಳಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ಯಾರೋ ನನಗೆ ಮಾಡಿಸ್ಬಿಟ್ಟಿದ್ದಾರೆ, ಈ ತರ ಹಲವಾರು ಸಮಸ್ಯೆ, ಅಥವಾ ಉದ್ಯೋಗಗಳ ಸಮಸ್ಯೆ, ಯಾವುದೇ ಸಮಸ್ಯೆ ಇರಲಿ ಅಮಾವಾಸ್ಯೆ ದಿನನೇ ಇದನ್ನ ನೀವು ಮಾಡಬೇಕು. 108 ಕಾಳನ್ನ ಈ ತರ ತಟ್ಟೆನ ನೀವು ಏನ್ ಮಾಡ್ಬೇಕು, ಈ ತರ ಮುಂದ್ಗಡೆ ಇಟ್ಕೋಬೇಕು. ಇದು ಫೋಟೋನ ನಿಮ್ಗೆ ಹಾಕಿರ್ತೀನಿ ನಾನು. ಪ್ರಿಯ ವೀಕ್ಷಕರು ದಯಮಾಡಿ ಅನ್ಯಥಾ ಭಾವಿಸ್ಬೇಡಿ, ಅದನ್ನ ನೋಡ್ಕೊಂಡು ಮಾಡಿ. ಅಕಸ್ಮಾತ್ ಏನಾದ್ರೂ ಸಲಹೆಗಳು ಬೇಕು ಅಂದ್ರೆ ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡ್ಬೋದು, ಇಲ್ಲದಿದ್ರೆ ಫೋನ್ ಮಾಡಿ ಸಾಧ್ಯ ಆದ್ರೆ. ಸೊ ನೀವು 108 ಕಾಳನ್ನ ಹಾಕುತ್ತಾ ಓಂ ಗುರುವೇ ಶರಣಂ, ಓಂ ಗುರುವೇ ಶರಣಂ, ಓಂ ಗುರುವೇ ಶರಣಂ ಅಂತ ಹೇಳ್ತಾ ಹೋಗ್ಬೇಕು. ಮಾರನೇ ದಿನ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ನೀವು ತಗೊಂಡು ಹೋಗ್ಬಿಟ್ಟು ಹರಿಯೋ ನೀರಿನ ಕಡೆಗೆ ಯಾವುದಾದ್ರೂ ಪಕ್ಕಕ್ಕೆ ಹಾಕ್ಬೇಕು. ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹರಿಯೋ ನೀರು ಸೈಡ್ ತಗೊಂಡೋಗಿ ಅದ್ರ ಒಳಗಡೆಗೆ ಹಾಕ್ಬಿಡೋದು, ಅಥವಾ 3 ಕೂಡೋ ದಾರಿ ಅಂತ ನಾವ್ ಏನ್ ಹೇಳ್ತೀವಿ ಆ ಮಧ್ಯದಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ. ದಯವಿಟ್ಟು ಆತರ ಮಾಡಬಾರ್ದು ವೀಕ್ಷಕರೇ. ಹರಿಯೋ ನೀರಿನ ಒಂದು ಸೈಡಿಗೆ ತಗೊಂಡೋಗಿ ಹಾಕ್ಬೇಕು. ಒಂದು ಕವರ್ ಆಗಿರ್ಬೋದು, ಕವರಲ್ಲಿ ಹಾಕ್ಬೇಡಿ, ಒಂದು ಪೇಪರ್ ಅಲ್ಲೇ ಈ ಕಾಯಿ ಆಗಿರ್ಬೋದು ಅಥವಾ ಈ ನಿಂಬೆ ಹಣ್ಣದು ಸಿಪ್ಪೆ ಏನಿದೆ ಇದನ್ನೆಲ್ಲ ತಗೊಂಡು ಹೋಗಿ ಹಾಕಿ. ತುಂಬಾ ಹಣದ ಸಮಸ್ಯೆ ನಿಮಗೆ ತುಂಬಾ ಇತ್ತು ಅಂತಂದ್ರೆ ಈ ಕಾಯಿನ್ಗಳು ಅಂತ ಏನಿದೆ 1 ರೂಪಾಯಿ ಕಾಯಿನ್ ನೀವೇನ್ ಮಾಡ್ಬೇಕು, ನಿಮ್ಮ ಜೀವನದ ರೊಟೇಷನ್, ಒಂದು ಹಾಲ್ ತರಕಾಗ್ಲಿ ಅಥವಾ ಒಂದೇನೇ ಸಾಮಗ್ರಿಗಳನ್ನ ತರಕಾಗ್ಲಿ ನೀವು ಇದನ್ನ ಮಾಡ್ತಾ ಅಂದ್ರೆ ಯೂಸ್ ಮಾಡ್ಕೋಬೇಕು. ಅಂದ್ರೆ 18 ಕಾಯಿನ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ನಿಮಗೆ ಹಣದ ಸಮಸ್ಯೆ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಯಿಂದ ಅನುಭವಿಸ್ತಾ ಇದ್ರಿ ಆ ಸಮಸ್ಯೆಯಿಂದ ಹೊರಬರಕ್ಕೆ ಖಂಡಿತವಾಗ್ಲಿ ಒಂದು ದಾರಿ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಅಂದ್ರೆ ಕಾಯಿನ್ ಉಪಯೋಗಿಸೋಕ್ಕಿಂತ ಮುಂಚೆ ನೀವು ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ನ್ಯಾಪ್ಕಿನ್ ಅಲ್ಲ ಯಾವ್ದ್ರಲ್ಲಾದ್ರೆ ಒಂದು ಒರೆಸ್ಬಿಟ್ಟು ಮಾರನೇ ದಿನದಿಂದನೇ ನೀವು ಇದನ್ನ ಬಳಸ್ತಾ ಬರ್ಬೋದು ಪ್ರಿಯ ವೀಕ್ಷಕರೇ. ಖಂಡಿತವಾಗ್ಲೂ ಇದನ್ನ ಮಾಡಿ ಸತತವಾಗಿ ನೀವು ಒಂದು 6 ತಿಂಗಳು 8 ತಿಂಗಳು ಮಾಡಿ ನೋಡಿ. ನಾವು ತುಂಬಾ ನೊಂದಿದ್ದೀವಿ, ತುಂಬಾ ಕಷ್ಟಪಟ್ಟಿದ್ದೀವಿ, ನಮ್ಗೆ ಆಗ್ತಾನೆ ಇಲ್ಲ, ಎಲ್ಲವನ್ನು ಕೈ ಬಿಟ್ಬಿಟ್ಟಿದ್ದೀವಿ, ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅಂಥವ್ರು ಮಾಡಿ ನೋಡಿ. ಆನಂತರ ನನಗೆ ಇದನ್ನ ಫೀಡ್ಬ್ಯಾಕ್ ಕೊಡಿ. ಯಾರಾದ್ರೂ ಮಾಂತ್ರಿಕ ಬಾಧೆಯಿಂದ ನರಳ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಜ್ವರ ಬರ್ತಾ ಇರೋದು, ಮೈ ಮೇಲೆ ಬಂದ್ ಮಾತಾಡ್ತಾ ಇತ್ತು ಅಂತಂದ್ರೆ, ಅಥವಾ ಯಾವುದೋ ಶಕ್ತಿ ಲಾಕ್ ಆಗ್ಬಿಟ್ಟಿರ್ತದೆ, ಕೆಲವು ಶಕ್ತಿಗಳು ಲಾಕ್ ಆಗಿರುತ್ತೆ, ಅಂತಹ ಶಕ್ತಿಗಳ ಮುಂದೆನೂ ನೀವು ಇದನ್ನ ಮಾಡಿಟ್ಟಾಗ ಖಂಡಿತವಾಗ್ಲೂ ಆ ಶಕ್ತಿ ಓಪನ್ ಆಗುತ್ತೆ. ಸೊ ಇದನ್ನ ಮಾಡಿ ನೋಡಿ. ನಾನು ಇದನ್ನ ಕೊಟ್ಟಿದ್ದೀನಿ, ನಾನು ಮಾಡಿಸ್ತಾ ಇದ್ದೀನಿ, ಹಾಗಾಗಿ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ ಪ್ರಿಯ ವೀಕ್ಷಕರೇ. ಸೊ ಈ ನನ್ನ ಕಾರ್ಯಕ್ರಮಗಳನ್ನ ನೋಡಿ ಇದೇ ತರ ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನನ್ನೆಲ್ಲ ಪ್ರೀತಿಯ ಗುರುವರಿಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಮಸ್ಕಾರಗಳು. ಧನ್ಯವಾದ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಒಂದೊಳ್ಳೆ ಪರಿಹಾರವನ್ನ ಸೂಚಿಸಿದ್ದಕ್ಕಾಗಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆ. ಮತ್ತೊಂದು ವಿಷಯದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಭೆ.